ಇವತ್ತು ಜಡ್ಜ್ಮೆಂಟ್ ಡೇ ಅಂತಾನೆ ಭಾವಿಸಲಾಗಿತ್ತು. ಮುಖ್ಯಮಂತ್ರಿಗಳೇ ಅಪರ್ ಹ್ಯಾಂಡ್ ಅಂತೂ ಸಿಕ್ಕಿದೆ ಸದ್ಯಕ್ಕೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಬೆನ್ನಲ್ಲೇ ಮುಂದಿನ ಕಾನೂನು ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ, ಮತ್ತಷ್ಟು ಬೂಸ್ಟ್ ಸಿಗ್ತಾ ಇದೆ. ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ ನಮಗೆ. ಲೋಕಾಯುಕ್ತದಿಂದ ಮೂಡಾ ಪ್ರಕರಣದ ತನಿಖೆ ನಡೀತಾ ಇದೆ. ಹೀಗಾಗಿ ಸಿಬಿಐಗೆ ಪ್ರಕರಣವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಮಾಡಿರುವಂತಹ ಅಬ್ಸರ್ವೇಷನ್ಸ್ ಪ್ರಕರಣದಲ್ಲಿ ಏನು ಅಂತ ನೋಡಿ ಬಂತು ಡೀಟೇಲ್ಸ್. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದ ಅಭಿಪ್ರಾಯ ಇದು. ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಕೋರ್ಟ್ ತೀರ್ಪು ಬಗ್ಗೆ ನಿಮಗೆ ಮಾಹಿತಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಬಿಗ್ ರಿಲೀಫ್ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿದೆ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಇದು ಸ್ವಾಗತಾರ್ಹ ಇದೆ. ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಜಡ್ಜ್ ನಾಗಪ್ರಸನ್ನ ಅವರು ಹೇಳಿದ್ದಾರೆ, ಏನ್ ಮೆಟೀರಿಯಲ್ ಅನ್ನ ನೀವು ರೆಕಾರ್ಡಿಂಗ್ ಕೊಟ್ಟಿದ್ದೀರಾ ಅದರಿಂದ ಎಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಲೋಕಾಯುಕ್ತ ಮಾಡ್ತಾ ಇದೆ ಅದು ಪಾರ್ಟಿಸನ್ ಇದೆ ಅಥವಾ ಲಾಬ್ ಸೈಡೆಡ್ ಇದೆ ಅಥವಾ ಗುಣಮಟ್ಟವಾಗಿ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದೇನು ಅಗತ್ಯ ಇಲ್ಲ. ಯಾಕಂದ್ರೆ ಲೋಕಾಯುಕ್ತ ಏನಿದೆ ಇಟ್ಸ್ ಎ ಇಂಡಿಪೆಂಡೆಂಟ್ body, investigative agency done by constitution, whereas CBI comes under the Ministry of Home Affairs of central government. So ಇದ್ರಲ್ಲಿ ಇವಾಗ ನೀವ್ ಏನೇನ್ ಮೆಟೀರಿಯಲ್ ಕೊಟ್ಟಿದ್ದೀರಾ, ನಮ್ಮ ಮುಂದೆ ಏನೇನ್ ಸಾಕ್ಷಿಗಳು ಇಟ್ಟಿದ್ದೀರಾ ಅದು ನಿರಾಧಾರವಾಗಿದೆ. ಇದನ್ನ ಏನಿದ್ರು ಕೂಡ ಲೋಕಾಯುಕ್ತ ಮಾಡ್ಬೋದು, ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಇದೆ ಅಂತಾನೆ ಹೇಳಿರೋದು ಅದು. ಓಕೆ ಓಕೆ ರೈಟ್ ಸರ್, ರೈಟ್. ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಪ್ರಿಯಾಂಕ್ ಖರ್ಗೆ ಅವರ ರಿಯಾಕ್ಷನ್. ಸ್ವಾಗತ ಮಾಡ್ತಾ ಇದ್ದಾರೆ ತೀರ್ಪನ್ನು ಅವರು. ಜೊತೆಗೆ ಈ ಹಿಂದೆ ಲೋಕಾಯುಕ್ತದ ತನಿಖೆ ಸರಿಯಾದ ಹಾದಿಯಲ್ಲಿ ಇದ್ದಿದ್ರಿಂದಲೇ ಇಂಥ ತೀರ್ಪು ಬಂದಿದೆ. ಇನ್ಫ್ಯಾಕ್ಟ್ ಲೋಕಾಯುಕ್ತ ತನಿಖೆಯಲ್ಲಿರುವಂತಹ ಫೈಂಡಿಂಗ್ಸ್ ಕೂಡ ನ್ಯಾಯಾಧೀಶರಿಗೆ ತೃಪ್ತಿ ಆಗಿರೋದ್ರಿಂದ ಇಂಥ ತೀರ್ಪು ಬಂದಿದೆ ಅಂತ ಅವರು ಅವರದ್ದೇ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಅನ್ಡ್ಯೂ ಅಡ್ವಾಂಟೇಜ್ ಕೂಡ ಸಿಗ್ತಾ ಇದೆ ಸಹಜವಾಗಿ ಈ ಪ್ರಕರಣದಲ್ಲಿ. ಯಾಕಂದ್ರೆ ವಿಪರೀತ ಮುಜುಗರಕ್ಕೆ ಒಳಗಾದಂತಹ ಪ್ರಕರಣ ಇದು. ನೋಡಿ, ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅಭಿಪ್ರಾಯ ಏನ್ ವ್ಯಕ್ತ ಆಗಿತ್ತು ಅನ್ನೋದಕ್ಕೆ ಡೀಟೇಲ್ಸ್. ಆಡಳಿತವನ್ನು ಬುಡಮೇಲು ಮಾಡಲಿಕ್ಕೆ ನಾವೇನು ಒಳ್ಳೆ ರೀತಿಯಿಂದ ಉತ್ತಮ ಆಡಳಿತ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಅದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯಲ್ಲೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ದೇವೆ. ಅದು ಈಗ ಸತ್ಯ ಅಂತೇಳಿ ಹೇಳಿ ಇವತ್ತು ಉಚ್ಚ ನ್ಯಾಯಾಲಯನೇ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪು ನಾನು ಸ್ವಾಗತ ಮಾಡ್ತೇನೆ. ಅವರಿಗೆ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ದಾರೆ, ಕೇಸ್ ರದ್ದಾಗಿಲ್ಲ. ನೋಡಿ, ಈಗ ಆ ಕೇಸು ಕ್ರಿಮಿನಲ್ ಕೇಸ್ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಕೋರ್ಟ್ ಈ ತೀರ್ಪನ್ನು ಕೊಡಬೇಕಾದ್ರೆ ಏನೆಲ್ಲ ಅಬ್ಸರ್ವೇಷನ್ಸ್ ಮಾಡಿದೆ? ಪ್ರಶ್ನೆ ಇದ್ದಿದ್ದು, ಅರ್ಜಿ ಇದ್ದಿದ್ದೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಇಲ್ಲಿ ತನಿಖೆ ಆಗಬೇಕು, ಲೋಕಾಯುಕ್ತದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ. ಬಟ್ ಕೋರ್ಟ್ ಇಲ್ಲಿ ತೀರ್ಪನ್ನು ಕೊಡಬೇಕಾದ್ರೆ ಲೋಕಾಯುಕ್ತದ ಬಗ್ಗೆ ಕೆಲವೊಂದಷ್ಟು ಅಬ್ಸರ್ವೇಷನ್ಸ್ ಮಾಡಿರುತ್ತೆ ಮತ್ತು ಸ್ವತಂತ್ರ ತನಿಖೆಯ ವ್ಯಾಖ್ಯಾನವನ್ನು ಕೂಡ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಏನೇನೆಲ್ಲ ಹೇಳಿದ್ದಾರೆ ಅವರು ಅಂತ? ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಲೋಕಾಯುಕ್ತದ ತನಿಖೆ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಅದನ್ನ ಸಿಬಿಐ ತನಿಖೆಗೆ ಕೊಡಬೇಕು, ಸಿಬಿಐ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಅನ್ನೋ ರೀತಿಯಲ್ಲಿ ಒಂದು ವಾದವನ್ನ ಮಂಡನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅದಕ್ಕೆ ಒಂದಷ್ಟು ಆಕ್ಷೇಪಣೆಯನ್ನು ಕೂಡ ಎತ್ತಿದ್ರು. ಅಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸಾಕಷ್ಟು ಆರೋಪವನ್ನ ಸಿಬಿಐ ಮೇಲೆ ಮಾಡ್ತಾ ಇದೆ. ಯಾಕೆಂದ್ರೆ ಪಂಜರದ ಗಿಳಿ ಅನ್ನೋ ರೀತಿಯಲ್ಲಿ ಒಂದು ವ್ಯಾಖ್ಯಾನವನ್ನು ಕೂಡ ಸುಪ್ರೀಂ ಕೋರ್ಟ್ ಆರೋಪವನ್ನು ಮಾಡಿರುವಂಥದ್ದು. ಆ ತನಿಖಾ ಸಂಸ್ಥೆಗೆ ತನಿಖೆಯನ್ನು ವರ್ಗಾವಣೆ ಮಾಡಿದ್ರೆ ಇಡೀ ತನಿಖೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುತ್ತೆ, ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ನಿಯಂತ್ರಣ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆರೋಪವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಇವತ್ತು ಆದೇಶನ ಕೊಡೋ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು. ಲೋಕಾಯುಕ್ತದ ಸಂಸ್ಥೆ ಏನಿದೆ, ಲೋಕಾಯುಕ್ತದ ಸಂಸ್ಥೆ ಸ್ವತಂತ್ರ ತನಿಖಾ ಸಂಸ್ಥೆ ಅನ್ನೋದ್ರ ಬಗ್ಗೆ ಈಗಾಗಲೇ ಹೈಕೋರ್ಟ್ಗಳಿರ್ಬೋದು, ಸುಪ್ರೀಂ ಕೋರ್ಟ್ಗಳಿರ್ಬೋದು, ಇದೆಲ್ಲ ಕೂಡ ಏನು ಒಪ್ಪಿಗೆಯನ್ನು ಸೂಚಿಸಿದ್ದಾವೆ. ಜೊತೆಗೆ ಸಿಬಿಐ ತನಿಖೆಯೇ ರಾಮಬಾಣ ಅಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಏನಂದ್ರು ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು. ಅಂದ್ರೆ ಹೈಕೋರ್ಟ್ ಹೇಳುವಂಥದ್ದು ಲೋಕಾಯುಕ್ತದ ಸಂಸ್ಥೆಯ ಮೇಲೆ ಇರುವಂತಹ ಆರೋಪಗಳು ಅದಕ್ಕೆ ಯಾವುದೇ ರೀತಿಯ ಪೂರಕವಾದ ಸಾಕ್ಷಿಗಳಿಲ್ಲ, ಕೇವಲ ಇದು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಒಂದು ಪ್ರಯತ್ನಗಳು ಅನ್ನೋದ್ರ ಬಗ್ಗೆ ಒಂದಷ್ಟು ವ್ಯಾಖ್ಯಾನವನ್ನು ಕೊಟ್ಟಿರುವಂಥದ್ದು. ಅಂದ್ರೆ 3 ಅಂಶಗಳೇನಿತ್ತು, ಆ 3 ಅಂಶಗಳು ಇನ್ನೂ ಕೂಡ ಸವಿವರವಾಗಿ ಗೊತ್ತಾಗ್ತಾ ಇಲ್ಲ. ಆದೇಶದ ಪ್ರತಿ ಬಂದ ಸಂದರ್ಭದಲ್ಲಿ ಲೋಕಾಯುಕ್ತದ ತನಿಖಾ ಸಂಸ್ಥೆ ಮತ್ತು ಸಿಬಿಐ ತನಿಖೆಗೆ ಯಾಕೆ ವಹಿಸಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿರ್ತಾರೆ. ಆದೇಶದ ಪ್ರತಿ ಕೈ ಸೇರಿದ ಬಳಿಕ ಇನ್ನಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗುವಂಥದ್ದು. ಸದ್ಯಕ್ಕೆ ಈಗ ಏನು ಲೋಕಾಯುಕ್ತದ ತನಿಖಾ ಸಂಸ್ಥೆ ಏನಿತ್ತು, ಲೋಕಾಯುಕ್ತದ ತನಿಖೆ ವರದಿಯನ್ನು ಬಹುತೇಕ ಬುಧವಾರ ಅಥವಾ ಗುರುವಾರ ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳು ಇದಾವೆ. ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ಈಗ ಲೋಕಾಯುಕ್ತದ ಆಫೀಸ್ನಲ್ಲಿ ನಡೀತಾ ಇರುವಂಥದ್ದು. ಮಮತಾ,
ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಒಟ್ಟಿನಲ್ಲಿ ಒಂದು ಇಮಿಡಿಯೇಟ್ ಕುತೂಹಲ ಇತ್ತು, ಲೋಕಾಯುಕ್ತದಿಂದ CBIಗೆ ಇದು ಟ್ರಾನ್ಸ್ಫರ್ ಆಗುತ್ತಾ ಅಂತ. ಸದ್ಯಕ್ಕಂತೂ ಅಂತಹ ನಿರ್ಧಾರಗಳಿಲ್ಲ.